ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ನೋಟಿಫಿಕೇಶನ್ ಆಗಿದೆ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ. ನಿನ್ನೆ 5 ಗಂಟೆ 5ನೇ ತಾರೀಕು ಬಿಟ್ಟಿದ್ದಾರೆ. ನಿನ್ನೆ ಈವ್ನಿಂಗ್ ಅಲ್ಲಿ ಬಿಟ್ಟಿದ್ದಾರೆ. ಸೊ ನಾವು ಇವತ್ತು ಏನಂತಂದ್ರೆ ಕರ್ನಾಟಕ ಸರ್ಕಾರ ಉದ್ಯೋಗಕ್ಕಾಗಿ ಕಾಯ್ತಿರುವ ಅಭ್ಯರ್ಥಿಗಳಿಗೆ ಇದು ಒಂಥರ ಸಿಹಿ ಸುದ್ದಿ ಇದ್ದಂಗೆ. ಅಂದ್ರೆ 2 ವರ್ಷಗಳಿಂದ ಯಾವುದೇ ಅಂದ್ರೆ ದೊಡ್ಡ ನೋಟಿಫಿಕೇಶನ್ ಯಾವ್ದು ಆಗಿಲ್ಲ. 1, 2, 3 ಪೋಸ್ಟ್‌ಗಳು ಆ ಥರ ನೋಟಿಫಿಕೇಶನ್ ಆಗಿದೆ. ಸೊ ಇದೊಂದು ಯಾರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕಂತ ಅಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ ಅಂತಾನೂ ಹೇಳ್ಬಹುದು. ಆ ಅಂದ್ರೆ ಎಲ್ಲ ರೆಡಿ ಇದ್ದಾರೆ ಮತ್ತು ಒಂದು ಎಕ್ಸಾಮ್ ಬರೆಯಕ್ಕೆ ವರ್ಷಗಳಿಂದ ಕುಂತು ಈ ಎಕ್ಸಾಮ್‌ಗೋಸ್ಕರ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂತೇಳಿ. ಸೊ ಒಂಥರ ಉತ್ತಮ ಅವಕಾಶ. ಈ ನೇಮಕಾತಿಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ? ಯಾರು ಅರ್ಜಿ ಸಲ್ಲಿಸಬಹುದು? ವಿದ್ಯಾರ್ಥಿ ಅರ್ಹತೆ ಏನು? ಕ್ವಾಲಿಫಿಕೇಷನ್ ಏನು? ವಯೋಮಿತಿ ಎಷ್ಟು? ಮತ್ತೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ? ವೇತನ ಎಷ್ಟು ಸಿಗುತ್ತದೆ? ಅರ್ಜಿ ಸಲ್ಲಿಸುವ ವಿಧಾನವೆಂಬ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಇಂಥ ಸರ್ಕಾರಿ ನೋಟಿಫಿಕೇಶನ್ ಅಪ್ಡೇಟ್‌ನ ಎಲ್ಲ ಮಾಹಿತಿಗಳನ್ನು ನಿಮ್ಗೆ ಹೇಳ್ಕೊಡ್ತೇನೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಯಾಕಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಏನಂತಂದ್ರೆ ನಾವು ಎಕ್ಸಾಮ್ ಅಪ್ಲಿಕೇಶನ್ ಹಾಕುವ ಮುಂಚೆ ನೋಟಿಫಿಕೇಶನ್ ನೋಡ್ಬೇಕು. ಫಸ್ಟ್ ನೋಟಿಫಿಕೇಶನಲ್ಲಿ ಎವ್ರಿ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಸುಮ್ನೆ ಡೈರೆಕ್ಟ್ ಇದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಹಾಕಿದೀವಿ ಅನ್ನೋ ಟೈಪ್ ಇರಬಾರ್ದು. ಪ್ರತಿಯೊಂದೂನು ಕ್ವಾಲಿಫಿಕೇಷನ್ ಆಗಿರ್ಬೋದು, ಫಿಸಿಕಲ್ ಟೆಸ್ಟ್ ಏನೇನು ಇರುತ್ತೆ, ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಮಾರ್ಕ್ಸ್ ಎಷ್ಟು, ನೆಗೆಟಿವ್ ಮಾರ್ಕ್ಸ್ ಎಷ್ಟು, ಅವೆಲ್ಲನೂ ಪ್ರತಿಯೊಂದನ್ನು ಅಂಶನೂ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಅವ್ರು ನೋಟಿಫಿಕೇಶನ್ ಮೆನ್ಷನ್ ಮಾಡ್ತಾರೆ. ನೀವು ಎಲ್ಲ ನೋಟಿಫಿಕೇಶನ್ ಕರೆಕ್ಟಾಗಿ ಓದ್ರಿ ಅಂತ ಹೇಳಿ. ಸೊ ಫಸ್ಟು ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅಲ್ಲಿ ನಮ್ಮ ಫಸ್ಟ್ ನೇಮಕಾತಿದು ಒಂದು ಸಂಖ್ಯೆ ನೋಡ್ಬೇಕು. 02 ನೇಮಕಾತಿ -4 2026-7. ಫಸ್ಟ್ ಮೊದಲು ನಾವು PDF ಓಪನ್ ಮಾಡಿದ ತಕ್ಷಣ ಇದು ನೋಡ್ಕೊಳ್ಬೇಕು. ಇದು ಇದೇ ವರ್ಷದ ಮತ್ತೆ ದಿನಾಂಕ ನೋಡ್ಕೊಳ್ಬೇಕು. ನಿನ್ನೆ ಅಂದ್ರೆ ಇದೇ ತಿಂಗಳ ರೀಸೆಂಟ್ ಆಗಿ ರಿಲೀಸ್ ಆಗಿದೆನಾ ಇದೆ ಅಂತ ನೋಡ್ಕೊಳ್ಬೇಕು ಫಸ್ಟ್. ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದವ್ರಿಗೆಲ್ಲ ಅವೇರ್ನೆಸ್ ಇರುತ್ತೆ. ಬಟ್ ಯಾರಿಗೆ ಹೊಸದಾಗಿ ಇರ್ತಾರಲ್ಲ ಅವರಿಗೆಲ್ಲ ಇದು ಒಂದು ಹೇಳ್ಕೊಡ್ತಾ ಇದ್ದೀನಿ ನನ್ನ ಮಾತು. ಸೊ ಫಸ್ಟು ಸೂಚನೆ ವಿಷಯ: ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಮುಖ್ಯೋಳಿದ ಹುದ್ದೆಯಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3,395 ಹುದ್ದೆಗಳ ನೇರ ನೇಮಕಾತಿ. ಸೊ ನೋಡಿ, 3,395 ಹುದ್ದೆಗಳು ಬಿಟ್ಟಿದ್ದಾರೆ. ಸೊ ಡೈರೆಕ್ಟ್ ಪೊಲೀಸ್ ಕಾನ್ಸ್ಟೇಬಲ್‌ಗೆ. ಸೊ ಒಂಥರ ಈ ಕಾನ್ಸ್ಟೇಬಲ್‌ಗಾಗಿ ಸಪರೇಟ್ ಕುಂತಿರೋರು ಅವ್ರಿಗೆಲ್ಲ ಒಂಥರ ಇದು ಸಿಹಿ ಸುದ್ದಿ ಇದ್ದಂಗೆ. ಅಂತಂದ್ರೆ 2 ವರ್ಷಗಳಿಂದ ಕುಂತು 3 ವರ್ಷಗಳಕ್ಕಿಂತ ಈಗ ಧಾರವಾಡ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಮೈಸೂರಲ್ಲಿ ಆಗಿರೋದು, ಮತ್ತೆ ಮನೇಲಿ ಕುಂತು ಓದ್ಕೊಂಡಿರ್ಬೋದು ಆಗಿರ್ಬೋದು. ಎಲ್ಲರೂ ಒಂದು ಎಕ್ಸಾಮ್‌ಗೆ ರೆಡಿಯಾಗಿ ಪ್ರಿಪೇರ್ ಆಗಿದ್ದಾರೆ. ಸೊ ಫಸ್ಟ್ ಈ ಎಕ್ಸಾಮ್‌ನ ಯಾವ ಆದೇಶ ಸಂಖ್ಯೆಯಿಂದ ಅಂದ್ರೆ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅಂತಂದ್ರೆ, ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2021ಲಿಂದ ನಡೆಸ್ತಾ ಇದ್ದಾರೆ. ಅದಾದ್ಮೇಲೆ ನಾವು ನೋಡಿಕೊಳ್ಳಬೇಕಾಗಿರೋದು ಪೊಲೀಸ್ ಇಲಾಖೆಯಲ್ಲಿ ಮುಖ್ಯೋಳಿದ ಹುದ್ದೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಖಾಲಿ ಇರುವ ಹುದ್ದೆಗಳ ವಿವರ. ಫಸ್ಟ್ ಕ್ರಮ ಸಂಖ್ಯೆ ಆಗಿರ್ಬೋದು, ಹುದ್ದೆಯ ಪೊಲೀಸ್ ಕಾನ್ಸ್ಟೇಬಲ್ ಇವು ಎಲ್ಲಾನು ನೋಡ್ಕೊಳ್ಬೇಕು ನಾವು. ವೇತನ ಎಷ್ಟಿದೆ, ನೇರ ಪುರುಷ ನೋಡಿ 2,266 ಡೈರೆಕ್ಟ್ ಪುರುಷರಿಗೆ, ನೇರ ಮಹಿಳೆಯರಿಗೆ 755, ಸೇವಾನಿರತ ಪುರುಷರು 257, ಮತ್ತೆ ಸೇವಾನಿರತ ಮಹಿಳೆ 82 ತೃತೀಯ ಲಿಂಗ ಅಭ್ಯರ್ಥಿಗಳು. ಇದು 3,395. ಇದು ನೋಡಿ, ಇದು ನಾನ್ HK ಮತ್ತೆ HK ಅಲ್ಲ, ನಾನ್ HK ಮಾತ್ರ ಇದು ನೋಟಿಫಿಕೇಶನ್. ಸೊ ಟೋಟಲ್ ಪೋಸ್ಟ್‌ಗಳು 3,395 ಇದೆ. ಸೊ ಆಮೇಲೆ ವಿದ್ಯಾರ್ಥಿ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ ಅಂತಂದ್ರೆ ಇದಕ್ಕೆ PUC ಮತ್ತು ಅಥವಾ ತತ್ಸಮ ವಿದ್ಯಾರ್ಥಿ ಅಂತಂದ್ರೆ ಡಿಪ್ಲೊಮಾ. ಸೊ PUC ಮತ್ತೆ ಡಿಪ್ಲೊಮಾ ಅವರು ಅಪ್ಲೈ ಮಾಡ್ಬೋದು ಈ ಎಕ್ಸಾಮ್‌ಗೆ. ಮತ್ತೆ ಆಮೇಲೆ ಯಾವುದಾದ್ರು CBSE ಆಗಿರ್ಬೋದು, ICSE ಆಗಿರ್ಬೋದು, ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಆಗಿರ್ಬೋದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಆಗಿರ್ಬೋದು, ಇವರೆಲ್ಲರೂ ಅಪ್ಲಿಕೇಬಲ್ ಆಗ್ಬೋದು ಈ ಎಕ್ಸಾಮ್‌ಗೆ, ಈ ನೋಟಿಫಿಕೇಶನ್‌ಗೆ. ನೆಕ್ಸ್ಟ್ ಆಮೇಲೆ ಬಂದು ನೋಡಿ, ಇಲ್ಲಿ ಟಿಪ್ಪಣಿ A ಅಂತ B ಅಂತ ಇದೆ. ಇದು ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆ ದಿನಾಂಕದ ನಿಗದಿತ ವಿದ್ಯಾರ್ಥಿ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶ ಕಾಯ್ತಿರುವ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹನಾಗಿರೋದಿಲ್ಲ. ಮೇಲಿನ ವಿದ್ಯಾರ್ಥಿ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಪಾಸ್ ಆಗಿರ್ಬೇಕು ಅಂತವ್ರಿಗೆ ಮಾತ್ರ ಇದು ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ
ಇನ್ನೊಂದು ಸ ಇನ್ನೊಂದು ಇದೆ ನೋಡಿ. ಬಿ ಆಪ್ಷನ್ ಬಿ ನೋಡಿ. ಬಿ ಚೆನ್ನಾಗಿ ನೋಡ್ಕೊಳ್ಳಿ. ಅಂದರೆ ಯಾರಿಗೆ SLCಯಲ್ಲಿ ಕನ್ನಡ ಭಾಷೆ ಪ್ರಥಮ ಸಬ್ಜೆಕ್ಟ್ ಇರೋದಿಲ್ಲ ಅಂಥವರಿಗೆ ಕಡ್ಡಾಯವಾಗಿ ಕನ್ನಡ ಪರೀಕ್ಷೆಯನ್ನು ನಡೆಸಿಕೊಡ್ತಾರೆ. ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದವ್ರು. ಫಸ್ಟ್ ಲ್ಯಾಂಗ್ವೇಜ್ ಇದ್ದವ್ರಿಗೆ ಏನಿಲ್ಲ. ಸೆಕೆಂಡ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಇದ್ದವ್ರಿಗೆ ಮಾತ್ರ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತದೆ ಕಂಪಲ್ಸರಿ. ಅವರು ಆ ಎಕ್ಸಾಮ್ನ ಪಾಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ನ ಅವ್ರು ಬರಿಬೋದನ್ನಮಾತು. ನೆಕ್ಸ್ಟ್ ವಯೋಮಿತಿ ನೋಡಿ. ವಯೋಮಿತಿ ಇದು ನೋಡಿ, ಇದು ಭಾಳ ಇಂಪಾರ್ಟೆಂಟು. ಯಾವುದೇ ನೋಟಿಫಿಕೇಶನ್ ಪ್ರತಿಯೊಂದು ಪಾಯಿಂಟನ್ನು ನೋಡ್ಕೊಳ್ಬೇಕು. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಬಾರದು. ಅಂತಂದ್ರೆ ಕೊನೆಯ ದಿನಾಂಕ ಏನಿರ್ತದಲ್ವಾ ಎಕ್ಸಾಮ್ದು ಇಷ್ಟು ಅಂದ್ರೆ ಆ ಕೊನೆಯ ದಿನಾಂಕ ಒಳಗೆ 18 ವರ್ಷ ತುಂಬಿರಬೇಕು. ಅಂಥವ್ರು ಮಾತ್ರ ಈ ಎಕ್ಸಾಮ್ನ ಇದು ಮಾಡ್ಬೋದು, ಪಾಸ್ ಮಾಡ್ಬೋದು. ಮತ್ತೆ ಇನ್ನೊಂದು ನೋಡಿ, ಇದು ಮೊನ್ನೆ ಮತ್ತೆ 5 ವರ್ಷ ಜಾಸ್ತಿ ಮಾಡಿದ್ದಾರೆ ಕಾನ್ಸ್ಟೇಬಲ್ದು. ಅದು ನೋಟಿಫಿಕೇಶನ್ ಆಲ್ರೆಡಿ ನಮ್ಗೆ ಬಂದಿದ್ದು ಗೊತ್ತಿದೆ. ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ CSE 262 ಸೇನಾನಿ 2025 ದಿನಾಂಕ 29/1/2026ರಲ್ಲಿ ನಿರ್ದೇಶಿಸಿರುವಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷ ಸಡಿಲಿಕೆಯನ್ನು ನೀಡಲಾಗಿದೆ. ಅಂತಂದ್ರೆ 5 ವರ್ಷ ಈಗ ಮತ್ತೆ ಇದು ರಿಲ್ಯಾಕ್ಸೇಷನ್ 5 ವರ್ಷ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಅವಾಗೇನು 29 ಏನಿತ್ತು ಲಾಸ್ಟ್, ಬಟ್ ಇವಾಗ ಏನೆಲ್ಲ ಈಗ 35 ವರ್ಷಗಳ ತನಕ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಯಾವ ಕೆಟಗರಿಗೆ ಎಷ್ಟು ವಯಸ್ಸು ಇರಬೇಕು, ಗರಿಷ್ಠ ವಯೋಮಿತಿ ಎಷ್ಟು ಅಂತ ನೋಡಿ. ನೇರ ಪುರುಷ, ಮಹಿಳಾ, ತೃತೀಯ ಲಿಂಗ ಅಭ್ಯರ್ಥಿಗಳು ಸಾಮಾನ್ಯ ಅಂದರೆ ಜನರಲ್ ಕೆಟಗರಿನವರು 33 ವರ್ಷ ಆಗಿರಬೇಕು. ಮತ್ತು SC ST ಕೆಟಗರಿ 1 ವರ್ಗ 2A 2B 3A 3B ಇವುಗಳಿಗೆ 35 ವರ್ಷಗಳಾಗಿರಬೇಕು. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಸಿತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ. ಮತ್ತು ಯಾರು ಆಲ್ರೆಡಿ ಜಾಬ್ನಲ್ಲಿ ಇರ್ತಾರಲ್ಲ ಅಂಥವರಿಗೆ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ. SC ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ 1, ಕೆಟಗರಿ 2A 2B 3B ಇವ್ರಿಗೆಲ್ಲ 40 ವರ್ಷ ಆಗಿರಬೇಕು. ಸೊ ಇದನ್ನು ನಾವು ನೋಡ್ಕೊಳ್ಬೇಕು ಇದೆಲ್ಲನೂ. ಅದಾದಮೇಲೆ ನೆಕ್ಸ್ಟು ನೋಡಿ ಎಲ್ಲನೂ ನೋಡ್ಕೊಳ್ಬೇಕು. ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಮತ್ತು ಅವರು ಇರ್ತಾರೆ, ಎಲ್ಲರೂ ನೋಡ್ಕೊಳ್ಬೇಕು. ಮಾಜಿ ಸೈನಿಕರಾಗಿರಲಿ. ಮತ್ತು ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ಅಂತಂದರೆ ಯಾವುದು, ಈಗ ಈ ಎಕ್ಸಾಮ್ನ ಮೊದಲು ನೋಟಿಫಿಕೇಶನ್ ಬಿಟ್ಟಾಗ ಈ ಎಕ್ಸಾಮ್ನ ಯಾರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದು ನೋಡ್ಕೊಳ್ಬೇಕು. ಫಸ್ಟ್ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ KE. ಸೊ KE ವೆಬ್ಸೈಟ್ನಲ್ಲಿ ನಾವು ಅರ್ಜಿಯನ್ನು ಹಾಕಬೇಕು. ಒಂದು ಸಲ ಅರ್ಜಿ ಹಾಕಿದ್ಮೇಲೆ ಯಾವುದು ತಿದ್ದುಪಡಿ ಆಗಲ್ಲ ಮತ್ತು ಯಾವುದು ಆಗಲ್ಲ. ಅದಕ್ಕೆ ಕರೆಕ್ಟಾಗಿ ನಾವು ಅರ್ಜಿ ಏನೇನು ಬೇಕಾಗುತ್ತೆ ಏನೇನಿಲ್ಲ ಅದು ಮುಂದೆ ಹೇಳ್ಕೊಡ್ತೀನಿ. ಅದೆಲ್ಲ ಕರೆಕ್ಟಾಗಿ ಇಟ್ಕೊಂಡು ನಾವು ಕರೆಕ್ಟ್ ಹಾಕಬೇಕು. ಅರ್ಜಿ ಸಲ್ಲಿಸುವ ವಿಧಾನ. ನೆಕ್ಸ್ಟ್ ಬಂದು ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ. ಇದು ನೋಡಿ, ಇದು ಭಾಳ ಇಂಪಾರ್ಟೆಂಟು. ಈ ಡೇಟ್ನ ನೆನಪಿಟ್ಕೊಳ್ಬೇಕು ನಾವು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/6/2026 ಅಂದರೆ ನಾಳೆ ಸೋಮವಾರದಿಂದ ನಾಡಿದ್ದು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026. ಸೊ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 25-26 ದಿವಸ ಗ್ಯಾಪ್ ಇದೆ. ಸೊ ಮತ್ತು ಆಮೇಲೆ ಫೀಸು ಮಾಡಲು ಕೊನೆಯ ದಿನಾಂಕ 4ನೇ ತಾರೀಕು 7ನೇ ತಿಂಗಳು 2026. ಸೊ ಅಷ್ಟರೊಳಗೆ ನಾವು ಫೀಸು ಮತ್ತು ಅವೆಲ್ಲ ಎರಡು ಒಂದೇ ಸಲ ಅಪ್ಲೈ ಮಾಡಿದ್ರೆ ಇನ್ನೂ ಬೆಸ್ಟ್ ಅನ್ನೋದು. ಸೊ ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳು ಓದಿಕೊಳ್ಳತಕ್ಕದ್ದು. ಸೊ ನೋಡಿ, ನೀಡಿರುವ ಸೂಚನೆ ನೋಡಿ, ಅಂದರೆ ಯಾರು ಅಪ್ಲಿಕೇಶನ್ ಹಾಕ್ತಾರಲ್ಲ ಮುಂಚೆ ಒಂದ್ಸಲ ಈ ಆನ್ಲೈನ್ ಮುಖಾಂತರ ನೋಟಿಫಿಕೇಶನ್ ಇರ್ತಾರೆ, ಎಲ್ಲ ಸೂಚನೆಗಳು ಕರೆಕ್ಟಾಗಿ ಓದ್ಕೊಳ್ಬೇಕು. ಸೊ ಅದಕ್ಕೆ ಅವರು ನೋಟಿಫಿಕೇಶನ್ ನೋಡಿ, ನಾವು ಒಂದೊಂದು ಸಲ 16, 25, 30 ಪೇಜ್ ಕೊಟ್ಟಿರ್ತಾರೆ ಅಂತೇಳಿ. ನೆಕ್ಸ್ಟ್ ತರಬೇತಿ, ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ನೋಡಿ. ತರಬೇತಿ, ಸೊ ಈಗ ಎಕ್ಸಾಮ್ ಆದಮೇಲೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸೆಲೆಕ್ಟ್ ಆದಮೇಲೆ ಫಸ್ಟು ಅವರು ಒಂದು ನೇಮಕಾತಿ ಹೊಂದಿರುವ ಅಭ್ಯರ್ಥಿಗಳಿಗೆ DG ಮತ್ತು IGP ರವರ ಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ 9 ತಿಂಗಳು ಮೂಲ ಬುನಾದಿ ತರಬೇತಿಯನ್ನು ಕೊಟ್ಟಿರ್ತಾರೆ. ಅಂದರೆ 9 ತಿಂಗಳು ಟ್ರೈನಿಂಗ್ ಕೊಟ್ಟಿರ್ತಾರೆ ಅವರಿಗೆ. ಆ ಟ್ರೈನಿಂಗಲ್ಲಿ ಒಂದು ಒಂದು ಎಕ್ಸಾಮ್ ಇಟ್ಟಿರ್ತಾರೆ. ಆ ಎಕ್ಸಾಮ್ನಲ್ಲಿ ಪಾಸ್ ಆದರೆ ಮಾತ್ರ ಅಫಿಷಿಯಲ್ ಪೊಲೀಸ್ ಆದಂಗೆ. ಇಲ್ಲ ಅಂತ ಅನ್ನುತ್ತಾನೆ ಅಲ್ಲಿಂದ ಮತ್ತೆ ಅಂದರೆ ನಂತರ ರಿಜೆಕ್ಟ್ ಆದಂಗೆ ಅವನು. ಆ 9 ತಿಂಗಳು ಪೊಲೀಸ್ ಕಾನ್ಸ್ಟೇಬಲ್ ಆದಮೇಲೆ ಅವನು ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂತಂದರೆ ರಿಜೆಕ್ಟ್ ಆದಂಗೆ. ಮತ್ತು ಇನ್ನೊಂದು ಕಾಯಂ ಆಗಿ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಯಾವಾಗಂತಂದರೆ ಈ ಕಾಯಂ ಫುಲ್ ಪರ್ಮನೆಂಟ್ ಆಗಿ ಮಾಡ್ಕೊಂಡಿರಲ್ಲ. ಸೊ
ನೇರ ನೇಮಕಾತಿ ಮೂಲಕ ಆಯ್ಕೊಂಡ ಅಭ್ಯರ್ಥಿಗಳು 2 ವರ್ಷ 6 ತಿಂಗಳು ಕಾಯಂ ಪೂರ್ವಾವಧಿಯಲ್ಲಿ ಇರ್ತಾರೆ. ಅಂದ್ರೆ ಎರಡೂವರೆ ವರ್ಷ ಅಂದ್ರೆ ಒಂಥರ ಪರ್ಮನೆಂಟ್ ಆಗಿರಲ್ಲ. 2 ವರ್ಷ ಆದ್ಮೇಲೆನೆ ಪರ್ಮನೆಂಟ್ ಆಗ್ತಾರೆ. ನೋಡಿ ಸ್ಯಾಲ್ರಿ ನೋಡಿ. ಇದೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ. ಪಿಂಚಣಿ ಸೌಲಭ್ಯ ಆಗಿರ್ಬೋದು, ಮತ್ತೆ ಎಲ್ಲಾನು ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದು ನೋಡಿ ಫೀಸ್ ಎಷ್ಟಿದೆ, ಯಾವ ಕ್ಯಾಟಗರಿ ಎಷ್ಟು ಫೀಸ್ ಇದೆ ಅಂತೇಳಿ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಳ್ಬೇಕು ನಾವು. ಸೊ ವಿವರಗಳು ನೋಡಿ, ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಅಂದ್ರೆ ಪ್ರವರ್ಗ 2A, 2B, 3B, 3A ಅವರಿಗೆ ₹750 ಫೀಸು. ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಪ್ರವರ್ಗ ಕ್ಯಾಟಗರಿ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ₹500 ಫೀಸು. ಸೊ ಒಂದು ಸಲ ಫೀಸ್ ಪೇ ಮಾಡಿದಾಗ ಮತ್ತೆ ಯಾವುದೇ ಕಾರಣಕ್ಕೂ ರಿಟರ್ನ್ ಬರೋದಿಲ್ಲ, ಹಿಂದಿರುಗಿಸೋದಿಲ್ಲ. ಅವರು ಪರ್ಟಿಕ್ಯುಲರ್ ಆಗಿ ಹೇಳಿಬಿಟ್ಟಿದ್ದಾರೆ. ನೆಕ್ಸ್ಟ್ ಮತ್ತೆ ಪರೀಕ್ಷೆ ಹೇಗೆ ಇರುತ್ತೆ? ಪರೀಕ್ಷೆ ಆನ್‌ಲೈನ್ ಇರುತ್ತಾ? ಆಫ್‌ಲೈನ್ ಇರುತ್ತಾ? ಅಂತೇಳಿ ನೋಡಿ. ಲಿಖಿತ ಪರೀಕ್ಷಾ ವಿಧಾನ ಅಂತ ಹೇಳಿ ಕೊಟ್ಟಿರ್ತಾರೆ ನೋಡಿ. ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಹುದ್ದೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್‌ಲೈನ್ OMR ಮೂಲಕನೇ ಪರೀಕ್ಷೆ ನಡೆಸಲಾಗುವುದು. ಅಂದ್ರೆ OMR ಮೂಲಕನೇ ಪರೀಕ್ಷೆ ನಡೆಸಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಅಂದ್ರೆ ಆಫ್‌ಲೈನ್ ಇರುತ್ತಂತೆ, ಎಕ್ಸಾಮ್ ಆಫ್‌ಲೈನ್ ಇರುತ್ತೆ. ಸೊ ಎಲ್ಲರಿಗೂ ಗೊತ್ತಿರುತ್ತದೆ. ಬಟ್ ಯಾರಿಗೆ ಹೊಸದಾಗಿ ಇರ್ತಾರೋ ಅವ್ರಿಗೆ ಸ್ವಲ್ಪ ನಾನು ಒತ್ತೊತ್ತಿಯಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಲಿಖಿತ ಪರೀಕ್ಷೆಯಲ್ಲಿ ರಾಜ್ಯದ ಆಯಾ ಜಿಲ್ಲಾ ಕೇಂದ್ರಗಳು ನಡೆಸುತ್ತೆ. ಅಂತಂದ್ರೆ ಈಗ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಸೆಂಟರ್ ಕೊಟ್ಟಿರ್ತಾರೆ. ಆ ಸೆಂಟ್ರಲ್ಲಿ ಎಕ್ಸಾಮ್ ನಡೆಸ್ತಾರೆ. ಆಮೇಲೆ ಅದು ಹಾಲ್ ಟಿಕೆಟಲ್ಲಿ ಇದು ಮಾಡ್ತಾರೆ ಮತ್ತು ಅವಾಗ ಎಕ್ಸಾಮ್ ಬರುವಾಗ ಒಂದು ಡೌನ್ಲೋಡ್ ಒಂದು ಮತ್ತು ಹಾಲ್ ಟಿಕೆಟ್ ಒಂದು ಯಾವುದನ್ನು ಗೌರ್ಮೆಂಟ್ ID ಕಾರ್ಡ್, ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್‌ಪೋರ್ಟ್ ಆಗಿರ್ಬೋದು, ವೋಟರ್ ID ಕಾರ್ಡ್ ಆಗಿರ್ಬೋದು, ಯಾವುದನ್ನು ಒಂದು ತಗೊಂಡು ಬರಬೇಕು ಅನ್ನೋದು. ಅದ್ರ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ನೊಂದು, ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ನೀಡುವುದಿಲ್ಲ. ಸೊ ಅಪ್ಲಿಕೇಶನ್ ಹಾಕುವಾಗ ನಾವು ಕೇರ್‌ಫುಲ್ ಆಗಿ ಹಾಕ್ಬೇಕು. ಪರೀಕ್ಷೆ ನಿಮಗೆ ನೋಡಿ, ನೀನು ಬೆಂಗಳೂರಲ್ಲಿ ಬರ್ತೀಯಾ, ಇಲ್ಲ ಮೈಸೂರಲ್ಲಿ ಬರ್ತೀಯಾ, ಇಲ್ಲ ಬೆಳಗಾವಿಯಲ್ಲಿನ, ಬಿಜಾಪುರನ, ಗುಲ್ಬರ್ಗನ, ನಿಮ್ದು ಹತ್ತಿರ ಡಿಸ್ಟ್ರಿಕ್ಟ್ ಯಾವುದು ಆ ಡಿಸ್ಟ್ರಿಕ್ಟ್ ನೀವು ಹಾಕ್ಕೊಳ್ಬೇಕು. ಅದು ಬಿಟ್ಟು ಇಲ್ಲ ನಾನು ಅಪ್ಲಿಕೇಶನ್ ಆದಮೇಲೆ ನಾನು ಬೇರೆ ಡಿಸ್ಟ್ರಿಕ್ಟ್ ಹಾಕ್ಕೊಳ್ತೀನಿ ಅಂತಂದ್ರು ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಪರೀಕ್ಷೆ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ನೀಡುವುದಿಲ್ಲ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಎಕ್ಸಾಮ್ ಪ್ಯಾಟರ್ನ್, ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಪಠ್ಯಕ್ರಮ ಆಗಿರ್ಬೋದು, ಮತ್ತೆ ಪ್ಯಾಟರ್ನ್ ಆಗಲಿ, ಸಿಲೆಬಸ್ ಆಗಲಿ, ಸೊ ಹೇಗೆ. ಸೊ ವಿಷಯ ಸಬ್ಜೆಕ್ಟ್ ನೋಡಿ, ಸಾಮಾನ್ಯ ಜ್ಞಾನ, ಮತ್ತೆ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಸೊ ಮೆಂಟಲ್ ಎಬಿಲಿಟಿ, ನೈತಿಕ ಶಿಕ್ಷಣ, ಇವೆಲ್ಲನೂ ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟು. ಸೊ ನಾನು ಇದಕ್ಕೆ ಒಂದು ಪಠ್ಯಕ್ರಮಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದು ಇದು ಹೇಳ್ತೀನಿ. ಅದು ನಿಮಗೆಲ್ಲ ಹೇಳ್ತೀನಿ ಹೇಗೆ ಬರುತ್ತೆ, ಹೇಗೆ ಕ್ವಶನ್ ಇಲ್ಲ ಅಂತೇಳಿ. ನೆಕ್ಸ್ಟ್ ಆಮೇಲೆ ಟೋಟಲ್ ಕ್ವಶನ್ 100 ಕ್ವಶನ್ ಇರ್ತವೆ. ಟೋಟಲ್ ಮಾರ್ಕ್ಸು 100 ಇರ್ತವೆ. ಸೊ 1.5 ನಿಮಿಷ ಡ್ಯೂರೇಷನ್. ಅದಾದಮೇಲೆ ಲಿಖಿತ ಎಕ್ಸಾಮ್ ಯಾವಾಗಿರುತ್ತೆ? ಸೊ ಲಿಖಿತ ಅಂದರೆ ಪರೀಕ್ಷೆ ಯಾವಾಗಿರುತ್ತದೆ? 2ನೇ ತಾರೀಕು 8/2026 ಈ ಡೇಟ್ ನೆನ್ಪಿಟ್ಕೊಳ್ಬೇಕು. ಅವತ್ತು ನೀವು ಇಷ್ಟು ವರ್ಷ ಓದಿದ್ದೂನ ಅವತ್ತು ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಡೇಟ್ ನಿಮಗೆ ಈ ಟೈಮಿಂಗ್ ಭಾಳ ಇಂಪಾರ್ಟೆಂಟು. ಇದು ನಿನ್ಗೆ ಎಕ್ಸಾಮ್ ಡೇಟೇ ಗೊತ್ತಿಲ್ಲ ಅಂತಂದ್ರೆ ನೀನು ಅಪ್ಲಿಕೇಶನ್ ಹಾಕೋದು ಒಂಥರ ಅವೇರ್ನೆಸ್ ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರಬೇಕು. ನೋಡಿ, ಅವಾಗೇ ನಾವು ಟಿಪ್ಪಣಿ ಬಿ ಓದಿದ್ವಲ್ಲ, ಕಡ್ಡಾಯ ಕನ್ನಡ. ಯಾರಿಗೆ ಕನ್ನಡ ಪ್ರಥಮ ಪರೀಕ್ಷೆ ಇರಲ್ಲ, ಪ್ರಥಮ ಭಾಷೆ ಇರಲ್ಲ, ಅವರಿಗೆಲ್ಲ ಕಡ್ಡಾಯ ಕನ್ನಡವಾಗಿ ಕಂಪಲ್ಸರಿ ಇರುತ್ತೆ. ಎಕ್ಸಾಮ್‌ನ ಡೇಟು ಆಮೇಲೆ ಹೇಳ್ತಾರೆ ಮತ್ತು ನಂತರ ದಿನಾಂಕದಲ್ಲಿ ತಿಳಿಸಲಾಗುವುದು. ಅವ್ರು ಕೆಇದವರೇ ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮ್‌ನು. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಆಮೇಲೆ ನೋಡಿ, ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದು ಭಾಳ ಇಂಪಾರ್ಟೆಂಟ್. ಈಗ ನೀವು ಎಕ್ಸಾಮ್ ಬರೀತಾ ಇದ್ದೀವಿ ಅಂತಂದರೆ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಇಲ್ಲ ಅಂತೇಳಿ ಇದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಸೊ ನೋಡಿ, ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬಹುದು. ಪ್ರತಿ ತಪ್ಪು ಉತ್ತರಕ್ಕೂ 4ನೇ ಒಂದು ಅಂಶದಷ್ಟು 0.25 ಅಂಕಗಳನ್ನು ಕರೆಯಲಾಗುವುದು. ಸೊ 0.25 ಅಷ್ಟು ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಅಂದರೆ ಈಗ ನೋಡಿ, ಇದು 4 ಕ್ವಶನ್‌ಗಳು ರಾಂಗ್ ಮಾಡಿದ್ರೆ 1 ಮಾರ್ಕ್ಸ್ ಹೋದಂಗೆ. ಸೊ ಅದಕ್ಕೆ 0.25 ಕೇರ್‌ಫುಲ್ ಆಗಿ ನಿಮಗೆ ಈಗ ನೋಡಿ, ಎಕ್ಸಾಮ್ 100ಕ್ಕೆ 100 ಕ್ವಶನ್ ಅಟೆಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತಿದೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ಹಾಕಿ. ಯಾವುದು ನಿಮಗೆ 50-50 ಅನಿಸ್ತದೋ ಅದು ಲಾಸ್ಟ್ ಕೊನೆಯ ಒಂದು 10 ನಿಮಿಷಗಳಲ್ಲಿ ಇಟ್ಕೊಳ್ಳಿ, ಇಲ್ಲ 15 ನಿಮಿಷಗಳಲ್ಲಿ ಇಟ್ಕೊಳ್ಳಿ. ಇನ್ನೊಂದು 75% ಯಾವ್ದು ಡೌಟ್ ಇರ್ತಾವೋ ಲಾಸ್ಟ್ ಒಂದು ಟೈಮ್ ಅಂತ ಇಟ್ಕೊಳ್ಳಿ. ಲಾಸ್ಟಿಗೆ ಇಷ್ಟು ಹಾಕಬೇಕು ಅಂತೇಳಿ. ಅಷ್ಟೇ ಆಗಲಿ, ನನಗೆ ಇದು ಸ್ವಲ್ಪ ಗೊತ್ತಿದೆ ಅಂತೇಳಿ ಹಾಕಿ ಬರಕ್ಕೆ ಹೋಗ್ಬೇಡ್ರಿ. ಸೊ ಒಂದು ಕರೆಕ್ಟು ನೋಡ್ಕೊಂಡು ಹಾಕೊಳ್ಳಿ. ನಿಮಗೆ ಇಲ್ಲ ಅಂತಂದ್ರೆ ಇದರಲ್ಲಿ ನಿಮ್ಗೆ ನಿಮ್ಮ ಹೆಸರು ಲೀಸ್ಟಲ್ಲಿ ಬರಬೇಕಂದ್ರೆ ಪಾಯಿಂಟ್ 1 ಭಾಳ ಇಂಪಾರ್ಟೆಂಟು. ಸೊ ಅದಕ್ಕಾಗಿ
ನೀವು ಕರೆಕ್ಟಾಗಿ ನೋಡ್ಕೊಂಡು ಆಯ್ಕೆ ಅಂತ ಹೇಳ್ತಾ ಇದ್ದೀನಿ. ನೆಗೆಟಿವ್ ಮಾರ್ಕ್ಸ್ ಇದೆ. ಇದು ಅಂತ ನೀವು ತಲೆಯಲ್ಲಿ ಇಟ್ಕೊಳ್ಳಿ. 0.25 ಅಂಕಗಳು ನೆಗೆಟಿವ್ ಮಾರ್ಕ್ಸ್ ಇದೆ. ಆಮೇಲೆ ನೋಡಿ, OMR ಉತ್ತರ ಪತ್ರಿಕೆಯಲ್ಲಿ 5ನೇ ವೃತ್ತವನ್ನು ನೀಡಿದ್ದು, ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡದಿದ್ದರೆ ಪ್ರತಿ ಪ್ರಶ್ನೆಗೂ 0.25 ಅಂಕಗಳನ್ನು ಕಡಿತಲಾಗಿಸುತ್ತದೆ. ಇದು ನೋಡಿ. ಈ ಪಾಯಿಂಟನ್ನು ಭಾಳ ಇಂಪಾರ್ಟೆಂಟ್ ನೋಡಿ. ಎಲ್ಲ ಕರೆಕ್ಟ್ ಕೊಟ್ಟಿದ್ದಾರೆ. ನೀವು ಏನಾದರೂ ಹಂಗೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ನಿಮ್ಮದು 0.25 ಮಾರ್ಕ್ಸ್ ಹೋದಂಗೆ. ಸೊ ಏನಂತಂದರೆ, ಈಗ 5 ಅಂದರೆ 5 ಅಲ್ಲಿ ಕೊಟ್ಟಿರ್ತಾರೆ, ಬಲೂನ್ ಥರ ಕೊಟ್ಟಿರ್ತಾರೆ. ಈಗ 4 ಅಂತಂದರೆ ನೀನು ಯಾವುದು ಗೊತ್ತಿಲ್ಲಪ್ಪ ನನಗೆ, ಅಂದರೆ ಈ ಕ್ವೆಶ್ಚನ್ 4 ಯಾವುದು ಗೊತ್ತಿಲ್ಲ ನನಗೆ, ನಾನು ಹಾಕೋದಿಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ಲಾಸ್ಟ್ ಒಂದು 5ನೇದು ಒಂದು ಸರ್ಕಲ್ ಇರುತ್ತೆ. ಆ ಸರ್ಕಲಲ್ಲಾದರೂ ನೀನು ಫಿಲ್ ಮಾಡಲೇಬೇಕು. ನನಗೆ ಈ ಕ್ವೆಶ್ಚನ್ ಗೊತ್ತಿಲ್ಲ, ಈಗ 4ನೇ ಕ್ವೆಶ್ಚನ್ ಗೊತ್ತಿಲ್ಲ, ಅಲ್ಲಿ 5ನೇದು ಫಿಲ್ ಮಾಡಲೇಬೇಕು. ನೀನೇನಾದರೂ ಅದು ಬಿಟ್ಟು ಬಂತಂದರೆ ಅದನ್ನು ನೆಗೆಟಿವ್ ಮಾರ್ಕ್ಸ್ ಥರ ಕನ್ಸಿಡರ್ ಮಾಡ್ತಾರೆ. ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಕೇರ್ಫುಲ್ಲಾಗಿ ನಿಮ್ಗೆ ಯಾವ್ದಾದ್ರು ಗೊತ್ತಿಲ್ಲ ಅಂತಂದರೆ ಲಾಸ್ಟಿಗೆ 5 ವೃತ್ತ ಸರ್ಕಲ್ ಮಾಡಿ ಮಾಡೋಕೆ ಬಂದ್ಬಿಡ್ರಿ. ಇದಾದಮೇಲೆ ನೆಕ್ಸ್ಟು 1:5 ಅಂತ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್‌ಗೆ ನೀನು ಕ್ವಾಲಿಫಿಕೇಷನ್ ಆಗಬೇಕಂತಂದರೆ ನಿನ್ನ ಹೆಸರು 1:5 ಅಂತ ಒಂದು ಬಿಡ್ತಾರೆ. ಅದರಲ್ಲಿ ನಿನ್ನ ಹೆಸರು ಬಂದಿರಬೇಕು. ಅವಾಗ ಫಿಸಿಕಲ್ ಟೆಸ್ಟಲ್ಲಿ ಇದು ಮಾಡ್ಬೋದು, ಎಂಟ್ರೆನ್ಸ್ ಕೊಡ್ಬೋದು. ಕೆಇದಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಲ್ಲಾಂದರೆ ಕೆಇದವರು ಇವರು ಅಥವಾ ಇಬ್ಬರಲ್ಲಿ ಯಾರನ್ನೋ ಒಬ್ಬರು ಅದು ಅದು ರಿಲೀಸ್ ಮಾಡ್ತಾರೆ ಅಂತಂದರೆ 1:5 ಲಿಸ್ಟ್ ಅಂತೇಳಿ. ನೆಕ್ಸ್ಟ್ ಅದರಲ್ಲಿ ನಿನ್ನ ಹೆಸರು ಬಂತಪ್ಪ ಅಂದರೆ ನೀನು ಫಿಸಿಕಲ್ಗೆ ಕ್ವಾಲಿಫೈ ಆದಂಗೆ ನೀನು. ನೋಡಿ, ಪ್ರತಿಯೊಂದನ್ನು ನೋಡ್ಕೊಳ್ಬೇಕು ಇಲ್ಲಿ. ಆಮೇಲೆ ಈ ಫಿಸಿಕಲ್ ಟೆಸ್ಟ್‌ಗೆ ಏನೇನು ಬೇಕು ಡಾಕ್ಯುಮೆಂಟ್ ಅಂತಂದರೆ, ಪಾಸ್ಪೋರ್ಟ್ ತಗೊಂಡು ಹೋಗ್ಬೇಕು, ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡು ಎಲ್ಲ ತಗೊಂಡು ಹೋಗ್ಬೇಕು. ಮತ್ತು ಸರ್ವಿಸ್ ID ಕಾರ್ಡ್, ಬ್ಯಾಂಕ್ ಪಾಸ್ಪೋರ್ಟ್ ಮತ್ತು ಫೋಟೋಗ್ರಾಫು, ಮತ್ತು ಪಟ್ಟ ಸ್ವತ್ತು ರಿಜಿಸ್ಟ್ರೇಷನ್ ಡೀಡ್ ಪ್ಯಾಡ್ ಫೋಟೋಗ್ರಾಫ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ವಿತ್ ಫೋಟೋ, ಇವೆಲ್ಲನೂ ಎಕ್ಸ್ ಸರ್ವಿಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇವೆಲ್ಲನೂ ತಗೊಂಡು ಹೋಗ್ಬೇಕು. ಯಾವಾಗ ಫಿಸಿಕಲ್ ಟೆಸ್ಟ್ ಇದ್ದಾಗ. ಕರೆ ಪತ್ರ ಜೊತೆಗೆ ಆನ್ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಒಂದು ನೀವೇನೋ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅದೊಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಹೋಗ್ಬೇಕು ನೀವು ಆ ಸಮಯ, ಅದು ಫಿಸಿಕಲ್ ಟೆಸ್ಟ್ ಮುನ್ನ. ನೋಡಿ, ಅನುಮತಿ ನೀಡಲಾಗುವುದಿಲ್ಲ. ನೋಡಿ, ಕರೆಪತ್ರದ ಜೊತೆಗೆ ಆನ್ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಜೆರಾಕ್ಸು ಪ್ರತಿಯೂ ಸಹ ತರಕತ್ತದು. ಮತ್ತೆ ತಪ್ಪಿದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡುವುದಾಗುವುದಿಲ್ಲ. ನೋಡಿ, ನಿಗದಿತ ದಿನಾಂಕ ಹಾಗೂ ಸಮಯದಲ್ಲಿ ಹಾಜರಾಗದಿದ್ದರೆ ಅಂಥವರನ್ನು ಅನರ್ಹಗೊಳಿಸಲಾಗುವುದು ಹಾಗೂ ಬದಲಿ ದಿನಾಂಕವನ್ನು ನೀಡಲಾಗುವುದಿಲ್ಲ. ನೋಡಿ, ಈ ಪಾಯಿಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಅಂದರೆ ಈಗ ಈ ಎಕ್ಸಾಮ್ ಪೊಲೀಸ್ ಅನ್ನೋದು ಎಲ್ಲರೂ ಬರೆಯೋಕ್ಕಾಗಲ್ಲ. ಅಂದರೆ ಕೆಲವರು ಹೈಟ್ ಕಡಿಮೆ ಇರ್ಬೋದು, ಇನ್ನು ಕೆಲವರು ಫಿಸಿಕಲ್ ಆಗಿ ವೀಕ್ ಇರ್ಬೋದು. ಸೊ ಅಂಥವ್ರಿಗೆ ಇದು ಎಕ್ಸಾಮ್ ಬರೆಯೋಕೆ ಆಗಲ್ಲ. ಎಕ್ಸಾಮ್ ಬರೆದ್ರೂ ಫಿಸಿಕಲ್ ಟೆಸ್ಟ್ ಕ್ವಾಲಿಫಿಕೇಷನ್ ಆಗಲ್ಲ. ಸೊ ಯಾರೇ ಆಗಲಿ ಅಪ್ಲಿಕೇಶನ್ ಹಾಕೋ ಮುಂಚೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಇಲ್ಲ ಮಿಲಿಟರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್. ಸೊ ನಾವು ಅದಕ್ಕೆ ನಾವು ಕ್ವಾಲಿಫಿಕೇಷನ್ ಇದೆಯಾ ಇಲ್ಲ ಅಂತ ಮೊದಲು ನೋಡ್ಕೊಳ್ಬೇಕು. ಸುಮ್ಮನೆ ಇಲ್ಲ ನಾನು ಹಾಕ್ತೀನಿ, ಎಕ್ಸಾಮಲ್ಲಿ ಬರಿಬೋದು ಅಂತಂದರೆ ಅಂಥವ್ರು ಹಾಕ್ಬೋದು. ಇಲ್ಲಾಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಟೈಮ್ ವೇಸ್ಟ್ ಮಾಡ್ಬೋದು. ಅದ್ರ ಬದಲು ಬೇರೆ ಎಕ್ಸಾಮನ್ನು ಬೇರೆದಕ್ಕೂ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಏನಂತಂದರೆ ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತೇಳಿ ಪುರುಷರ ಮತ್ತು ಸೇವಾನಿವೃತ್ತ ಪುರುಷರಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 168 ಸೆಂಟಿಮೀಟರ್ ಹೈಟ್ ಇರಬೇಕು. ಮತ್ತು ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್. ಪೂರ್ತಿ ವಿವರಿಸಿದಾಗ ಮತ್ತೆ ಕನಿಷ್ಠ ವಿಸ್ತರಣ 5 ಸೆಂಟಿಮೀಟರ್ ಇರಬೇಕು. ನೋಡಿ, ಹೈಟ್ ಎಷ್ಟಿರಬೇಕು ನೋಡಿ ಗಂಡು ಮಕ್ಕಳು. ಈ ಪಾಯಿಂಟನ್ನು ನೋಡ್ಕೊಳ್ಬೇಕು. ಇವೆಲ್ಲ ಭಾಳ ಇಂಪಾರ್ಟೆಂಟು. ಇವೆಲ್ಲ ನೋಡ್ಕೊಳ್ಳಾರ್ದೆ ನೀನು ಎಕ್ಸಾಮ್ ಬರ್ತೀನಿ ಅಂತಂದರೆ ಒಂಥರ ಅದು ಕರೆಕ್ಟ್ ಅನಿಸಲ್ಲ. ಸೊ ನೋಡಿ ಒಂದ್ಸಲ ನೀವು. ಅದಾದಮೇಲೆ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ನೋಡಿ, ಕನಿಷ್ಠ ಎತ್ತರ ಅವರನ್ನು 157 ಸೆಂಟಿಮೀಟರ್ ಇರಬೇಕು, ತೂಕ 45 kg ಇರಬೇಕು ಅವರು. ಸೊ ಮಹಿಳಾ ಅಭ್ಯರ್ಥಿಗಳನ್ನು ನೋಡ್ಕೊಳ್ಬೇಕು. ಆಮೇಲೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್, ಎದೆ ಸುತ್ತಳತೆ 5 ಸೆಂಟಿಮೀಟರ್ಗಳು, ಕನಿಷ್ಠ ವಿಸ್ತರಿಸಿದಾಗ ಸಂಪೂರ್ಣವಾಗಿ ಇಳಿಸಿದಾಗ 85 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 150 ಸೆಂಟಿಮೀಟರು. ಸೊ ಇದೆಲ್ಲ ಫಿಸಿಕಲ್ ಟೆಸ್ಟ್ ಎಲ್ಲ ನೋಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಾರ್ದು. ಇದೆಲ್ಲ
ಸೊ, ಪ್ರತಿಯೊಂದು ಪಾಯಿಂಟನ್ನು ನೋಡ್ಕೊಂಡು ಹೋಗ್ಬೇಕು. ಈ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋ ಮುಂಚೆ ಆಗಲಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡೋ ಮುಂಚೆ ಆಗಲಿ, ನನ್ನ ಹೈಟ್ ಬರ್ತೀನೋ ಇಲ್ಲ, ಮತ್ತೆ ನನ್ನ ವೇಟ್ ಬರುತ್ತೋ ಇಲ್ಲ. ವೇಟ್ ಹೆಂಗನ್ನ ಮಾಡ್ಕೊಳ್ಬೋದು, ಬಟ್ ಹೈಟ್ ಮಾತ್ರ ಮಾಡ್ಕೊಳಕ್ಕಾಗಲ್ಲ. ಸೊ, ಇವೆಲ್ಲ ನೋಡ್ಕೊಳ್ಳಲೇಬೇಕು. ಅದಾದ್ಮೇಲೆ ಟೆಸ್ಟ್ ಇರುತ್ತೆ. ಎಂಡ್ಯೂರೆನ್ಸ್ ಟೆಸ್ಟು. ಓಕೆ. ನೆಕ್ಸ್ಟ್ ನೋಡಿ, ಇದು ನೋಡಿ, ಫಿಸಿಕಲ್ ಟೆಸ್ಟ್ ಏನೇನಿದೆ ಏನೇನಿಲ್ಲ ಅಂತ ಈ ಪಾಯಿಂಟ್ ನೋಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ ನೋಡಿ ಪುರುಷ ಮತ್ತು ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ನೋಡಿ, ಪುರುಷ ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ ನೋಡಿ, 1600 ಮೀಟರ್ ಓಟ 6 ನಿಮಿಷ 30 ಸೆಕೆಂಡಲ್ಲಿ. ಅಂದರೆ 1600 ಮೀಟರ್ ಓಡ್ಬೇಕು ಅವನು 6 ನಿಮಿಷ 30 ಸೆಕೆಂಡ್ಗಳಲ್ಲಿ. ಮತ್ತೆ ಎತ್ತರ ಜಿಗಿತ 1.2 ಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ. ಮತ್ತೆ ಅಥವಾ ಉದ್ದ ಜಿಗಿತ 3.8 ಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ. ಸೊ 3 ಅವಕಾಶಗಳು ಕೊಟ್ಟಿರ್ತಾರೆ. ನೀನು ಎತ್ತರ ಜಿಗಿತನ್ನ ಮಾಡ್ಬೋದು, ಉದ್ದ ಜಿಗಿತ ಆದ್ರೂ ಮಾಡ್ಬೋದು. ಅಂದ್ರೆ ಯಾವುದನ್ನು ಒಂದು ತಗೊಂಡು 3 ಅವಕಾಶಗಳು ಮಾತ್ರ ಕೊಟ್ಟಿರ್ತಾರೆ. ನೋಡಿ ಕೇರ್ಫುಲ್ ಆಗಿ. ಮತ್ತೆ ಆಮೇಲೆ ಗುಂಡು ಎಸೆತ 7.26 ಕೆಜಿ ಇರುತ್ತೆ. ಸೊ, ನೀನು 5.6 ಮೀಟರ್ಗಳಿಗೆ ಕಡಿಮೆ ಇಲ್ಲದಂತೆ ಒಗಿಬೇಕು. 3 ಅವಕಾಶಗಳು ಕೊಟ್ಟಿರ್ತಾರೆ. ನೋಡಿ ಬಹಳ ಇಂಪಾರ್ಟೆಂಟ್ ಇವೆಲ್ಲ, ಈ ಮೀಟರ್‌ಗಳಾಗಿರ್ಬೋದು. ಕರೆಕ್ಟಾಗಿ ಡೈಲಿ ಪ್ರಾಕ್ಟೀಸ್ ಇರ್ಬೇಕು. ಇನ್ನೂ ನಿಮ್ಗೆ 56 ದಿವಸ 55 ದಿವಸ ಇದೆ. ಸೊ, ಗ್ರೌಂಡಲ್ಲಿ ಡೈಲಿ 2 ಅವರ್ಸ್ 3 ಅವರ್ಸ್ ಸ್ಪೆಂಡ್ ಮಾಡಿದ್ರು ಹಾಗೆ ಆಗುತ್ತೆ. ಸೊ, ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು. ಬಿಡಿ ಇನ್ನ 2 ತಿಂಗಳಿದೆ ಅಂತ ನೀವು ಯೋಚನೆ ಮಾಡಬಾರ್ದು. ಇನ್ನೂ 50 ದಿವಸ ಇದೆ ಅಂತ ಆ ಥರ ಮೈಂಡ್‌ಸೆಟ್ ಇಟ್ಕೊಳ್ಳೋಕೆ ಹೋಗಬಾರ್ದು. ನೆಕ್ಸ್ಟ್ ನೋಡಿ, ಮಹಿಳೆ ಮತ್ತು ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ 2 ನಿಮಿಷಕ್ಕಿಂತ ಮೀರದಂತೆ. ಅಂದ್ರೆ 2 ನಿಮಿಷಕ್ಕಿಂತ ಮೀರದಂತೆ 400 ಮೀಟರ್ ಓಡಬೇಕು. ಎತ್ತರ ಜಿಗಿತ 0.90 ಮೀಟರ್ ಕಡಿಮೆ ಇಲ್ಲದಂತೆ. ಮತ್ತೆ ಅಥವಾ ಉದ್ದ ಜಿಗಿತ 2.50 ಮೀಟರ್ಗಳಿಂದ ಕಡಿಮೆ ಇಲ್ಲದಂತೆ. 3 ಅವಕಾಶಗಳು ಕೊಟ್ಟಿರ್ತಾರೆ ಅವ್ರಿಗೆ. ಇವ್ರಿಗೂ 3 ಅವಕಾಶಗಳು ಕೊಟ್ಟಿರ್ತಾರೆ. ಮತ್ತೆ ಗುಂಡೆಸೆತ 4 ಕೆಜಿ ಇರುತ್ತೆ. 3.7 ಮೀಟರ್‌ಗಳ ಕಡಿಮೆ ಇಲ್ಲದಂತೆ ಒಗಿಬೇಕು. 3 ಅವಕಾಶಗಳು ಕೊಟ್ಟಿರ್ತಾರೆ. ಸೊ, ಇವೆಲ್ಲನೂ ನೋಡ್ಕೊಳ್ಬೇಕು. ಅಂದ್ರೆ ಭಾಳ ಇಂಪಾರ್ಟೆಂಟ್ ಇವೆಲ್ಲ. ಬಟ್ ಯಾರು ಆಲ್ರೆಡಿ ಎಕ್ಸಾಮ್ ಬರ್ದಿರ್ತಾರ ಅವ್ರಿಗೆಲ್ಲ ಗೊತ್ತಿರುತ್ತೆ. ಬಟ್ ಫಸ್ಟ್ ಟೈಮ್ ಅವ್ರಿಗೆ ಗೊತ್ತಿರಲ್ಲ. ಸೊ, ಅದಕ್ಕಾಗಿ ಇವೆಲ್ಲನೂ ನೋಡ್ಕೊಳ್ಬೇಕು. ಇದು ಎಕ್ಸಾಮು ಮತ್ತೆ ಫಿಸಿಕಲ್ ಟೆಸ್ಟ್ ಆದ್ಮೇಲೆ ಅವಾಗ 1:2 ಇದು ಬಿಡ್ತಾರೆ, ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್‌ಗೆ. ಅದಾದ್ಮೇಲೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ನೋಡಿ ವೈದ್ಯಕೀಯ ಇದು ಮೆಡಿಕಲ್ ಸರ್ಟಿಫಿಕೇಟು. ನೋಡಿ ಮೆಡಿಕಲ್ ಸರ್ಟಿಫಿಕೇಟ್‌ಗೆ ದೃಷ್ಟಿ ಅಂದರೆ ಕಣ್ಣು, ದೂರದೃಷ್ಟಿ ಎಷ್ಟಿರ್ಬೇಕಂತಂದ್ರೆ 6/9 ಅಥವಾ ಕನಿಷ್ಠ 6/9. 6/9 ಅಥವಾ 6/12. ಸಮೀಪದ ದೃಷ್ಟಿ 0/6, 0/8. ಸೊ, ಇವೆಲ್ಲನೂ ಶ್ರವಣ ಶಕ್ತಿ ಆಗಿರ್ಬೋದು, ಇವೆಲ್ಲನೂ ಭಾಳ ಇಂಪಾರ್ಟೆಂಟು. ಮೆಡಿಕಲ್ ಸರ್ಟಿಫಿಕೇಟ್ ಆಗಿ. ಅದು ಕ್ವಾಲಿಫಿಕೇಶನ್ ನೋಡಿ. ಅವನು ಭಾರತೀಯ ನಾಗರಿಕನಾಗಿರತಕ್ಕದ್ದು, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯವರನ್ನು ಹೊಂದಿರುವ ಪುರುಷ ಅಭ್ಯರ್ಥಿಗೆ, ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆ ಆಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವ ಅನುಮತಿಯನ್ನು ಪಡೆಯದೆ ನೇಮಕಾತಿ ಆಗುವುದಿಲ್ಲ. ಓಕೆ. ನೋಡಿ ಆಮೇಲೆ ಅಭ್ಯರ್ಥಿಯು ಮಾನಸಿಕವಾಗಿ ದೈಹಿಕ ಆರೋಗ್ಯವಂತನಾಗಿರಬೇಕು. ನೋಡಿ ಎಲ್ಲ ಪಾಯಿಂಟ್‌ಗಳು ಭಾಳ ಓದ್ಕೊಂಡು ಹೋಗ್ಬೇಕು. ಈಗ ಆಲ್ರೆಡಿ ಎಲ್ಲ ಗೊತ್ತಿದ್ರು ಒಂದ್ಸಲ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರು ಏನಾಗಲ್ಲ. ನಾವು ಎಲ್ಲೆಲ್ಲೋ ಒಂದು ಇನ್‌ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಬೇರೆ ಏನೇನೋ ಮಾಡ್ತಾ ಇರ್ತೀವಿ. ಇಂಥದ್ರಲ್ಲಿ ನಾವು ಒಂದು 5 ನಿಮಿಷ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಗೆ ತಪ್ಪೇನು ಆಗೋದಿಲ್ಲ. ಮಾಜಿ ಸೈನಿಕ ನೋಡಿ, ಎಲ್ಲನೂ ನೋಡ್ಕೊಂಡು ಹೋಗ್ಬೇಕು. ಈಗ ನೋಡಿ ಆಮೇಲೆ ಗೌರ್ಮೆಂಟ್ ಕೋಟಾ ಇರ್ತದೆ. ಈಗ ಗ್ರಾಮೀಣ ಅಭ್ಯರ್ಥಿಗೆ, ಮತ್ತೆ ಕನ್ನಡ ಮೀಡಿಯಂ ಇದ್ದವರಿಗೆ, ಮತ್ತೆ ಯೋಜನೆಗಳಿಂದ ನಿರೋಚಿತ ಅಭ್ಯರ್ಥಿಗಳಿಗೆ, ಮತ್ತೆ 371 ಇದ್ದವರಿಗೆ. ಸೊ, ಇವ್ರು ಎಲ್ಲರಿಗೂ ಒಂದು ಗೌರ್ಮೆಂಟ್ ಕೋಟಾ ಇರ್ತದೆ. ಇದನ್ನು ನೋಡ್ಕೊಳ್ಬೇಕು ನಾವು. ನೋಡಿ ಇಲ್ಲಿ ಒಂದು ಇದೆ ನೋಡಿ, ಇದೊಂದು ನೋಡಿ ಪ್ರಮುಖವಾದ ಸೂಚನೆಗಳು ನೋಡಿ.
ಅಭ್ಯರ್ಥಿಯ ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯನ್ನು ಭಾವಚಿತ್ರ ರೀಸೆಂಟ್ ಫೋಟೋಗ್ರಾಫಿ ಇನ್ ಜೆಪಿಜಿ ಫಾರ್ಮ್ಯಾಟಲ್ಲಿ ಇರ್ಬೇಕು ನೋಡಿ. ಇದು ಭಾಳ ಇಂಪಾರ್ಟೆಂಟ್. ಯಾರು ಅಪ್ಲಿಕೇಶನ್ ಹಾಕ್ತಿರಲ್ವಾ, ಅವರು ಸಿಸ್ಟಮ್ ಹತ್ರ ಹಾಕ್ಸ್ಬೋದು, ಇಲ್ಲ ಮೊಬೈಲಲ್ಲಿ ಹಾಕ್ಬೋದು, ಇಲ್ಲ ಲ್ಯಾಪ್‌ಟಾಪಲ್ಲಿ ಹಾಕ್ಬೋದು. ಅವ್ರದ್ದು ಫೋಟೋ ಜೆಪಿಜಿ ಫಾರ್ಮ್ಯಾಟಲ್ಲೇ ಇರಬೇಕು. ಮತ್ತೆ ಫೈಲ್ ಸೈಜ್ ಎಷ್ಟಿರಬೇಕು ಗೊತ್ತಾ? 50 ಕೆಬಿ ಟು 200 ಕೆಬಿ ಇರಬೇಕು ನೋಡಿ. ಮತ್ತೆ ಆಮೇಲೆ ಸಿಗ್ನೇಚರ್ ಕಪ್ಪು ಪೆನ್ನಿಂದಾನೇ ಇರಬೇಕು. ಕಪ್ಪು ಪೆನ್ನಿಂದಾನೇ ಸಿಗ್ನೇಚರ್ ಜೆಪಿಜಿ ಫಾರ್ಮ್ಯಾಟ್‌ನಲ್ಲೇ ಇರ್ತದೆ. ಮತ್ತೆ ಅದು ಫೈಲ್ 50 ಕೆಬಿ ಟು 70 ಕೆಬಿ ಇರಬೇಕು. ಅಪ್ಲೋಡ್ ಮಾಡಬೇಕು. ಇವು ಭಾಳ ಇಂಪಾರ್ಟೆಂಟು. ಮತ್ತೆ ಮುಂಚೆನೇ ಅವರೆಲ್ಲ ರೆಡಿ ಮಾಡ್ಕೊಳ್ಳಬೇಕು. ಆಲ್ಮೋಸ್ಟ್ ಆಲ್ ಮೊಬೈಲ್‌ನಲ್ಲೇ ಹಾಕಿ. ಯಾಕಂತಂದರೆ ಈಗ ಹೊರಗಡೆ ಸಿಸ್ಟಮಲ್ಲಿ ಹಾಕಿದ್ರು ಅವರು ಒಂದು 50, 100, 150 ಜಾಸ್ತಿ ₹200 ತೊಗೊತಾರೆ. ನೋಡಿ ಮೊಬೈಲಲ್ಲೂ ಟ್ರೈ ಮಾಡಿ. ಇಲ್ಲಾಂತಂದ್ರೆ ಯಾರ್ದಾನ ಲ್ಯಾಪ್‌ಟಾಪಲ್ಲಿದ್ರೆ ಲ್ಯಾಪ್‌ಟಾಪ್ ನೋಡಿ ಮಾಡಿ. ಸೊ ದುಡ್ಡು ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ಇಲ್ಲ ನಮಗೆ ಬೇರೆ ಆಪ್ಷನ್ ಇಲ್ಲ ಅಂತಂದ್ರೆ ಮತ್ತೆ ಅಲ್ಲಿ ಸಿಸ್ಟಮ್ ಹೋಗಿ ಹಾಕ್ಬೋದು ಸೈಬರ್ ಸೆಂಟ್ರಲ್ಲಿ. ಮತ್ತೆ ಆಮೇಲೆ ಅರ್ಜಿ ಸಲ್ಲಿಸುವ ಸಂದರ್ಭ ಬರೆದಿಟ್ಟುಕೊಳ್ಬೇಕಾದ ಪ್ರಮಾಣ ಪತ್ರಗಳು. ನೋಡಿ ಏನೇನು ಇಟ್ಕೊಳ್ಬೇಕು ಅರ್ಜಿ ಸಲ್ಲಿಸಬೇಕು ಆ ಸಮಯದಲ್ಲಿ. ಒಂದು ಆಧಾರ್ ಕಾರ್ಡ್ ಬೇಕು, ಮತ್ತೆ SLC ಮಾರ್ಕ್ಸ್ ಕಾರ್ಡ್ ಆದರೂ, PUC ಮಾರ್ಕ್ಸ್ ಕಾರ್ಡು, ಮತ್ತೆ PUC ಮಾರ್ಕ್ಸ್ ಕಾರ್ಡ್ ಬರಲಿಲ್ಲ ಅಂತಂದ್ರೆ PDC ಆದರೂ ಇರಬೇಕು ನಿಮ್ಮ ಹತ್ರ. ಮತ್ತೆ ಯಾವುದು ಇದು ಬರ್ತ್ ಸರ್ಟಿಫಿಕೇಟ್ ಆದರೂ ಇರಬೇಕು ನಿಮ್ಮ ಹತ್ರ. ಮತ್ತೆ ಮಾಜಿ ಸೈನಿಕ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಇವರು ಪರ್ಮನೆಂಟ್ ಡಿಸೇಬಲ್ಡ್ ಇರ್ತಾರಲ್ಲ ಅವ್ರದ್ದು ಸರ್ಟಿಫಿಕೇಟ್ ಇರಬೇಕಾದ್ರೆ, SC, ST ಮತ್ತೆ ಕ್ಯಾಟಗರಿ 1 ಇದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಗ್ರಾಮೀಣ ಮೀಡಿಯಂ ಸರ್ಟಿಫಿಕೇಟು ಇವೆಲ್ಲನೂ ಇರಬೇಕು. ಮತ್ತೆ ನೋಡಿ ವಿಶೇಷ ಸೂಚನೆಗಳು ನೋಡಿ. ವಿದ್ಯಾರ್ಥಿಗಳು ಆನ್‌ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲ ಮಾಹಿತಿಗಳು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅವರು ಒಂದು ಪ್ರತಿಯನ್ನು ಡೌನ್‌ಲೋಡ್ ಮಾಡಿ ಇಟ್ಟುಕೊಳ್ಳಬೇಕು. ಶುಲ್ಕ ಪಾವತಿಯ ಚಾಲನವನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೆ ಕಾಯ್ದಿಟ್ಟುಕೊಳ್ಬೇಕು. ನೋಡಿ ಈಗ ಅಪ್ಲಿಕೇಶನ್ ಹಾಕೋದು, ಫಾರ್ಮ್ ಆಗಿರ್ಬೋದು, ಫೀಸ್ ಕಟ್ಟಿರ್ಬೋದು, ಅಪ್ ಟು ಈ ಪ್ರೊಸೆಸ್ ಮುಗಿಯೋವರೆಗೂ ನೀನು ಅಪ್ ಟು ಸೆಲೆಕ್ಷನ್ನು ಮತ್ತೆ ಮುಗಿಯೋವರೆಗೂ ಅದು ಎಕ್ಸಾಮ್ ಫಾರ್ಮ್‌ನ ಹಂಗೆ ಇಟ್ಕೊಳ್ಬೇಕು ಹಾಲ್ ಟಿಕೆಟ್. ಯಾವುದೇ ಕಾರಣಕ್ಕೂ ನೀನು ಅದನ್ನ ಎಲ್ಲಿ ಬೇಕಾದ್ರೆ ಅಲ್ಲಿ ಬಿಸಾಕಕ್ಕೆ ಹೋಗಬಾರ್ದು. ಕರೆಕ್ಟಾಗಿ ಇಟ್ಕೊಳ್ಬೇಕು. ಅಭ್ಯರ್ಥಿಗಳು ಆನ್‌ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಅರ್ಜಿ ಅವಧ್ಯಾಂತದಲ್ಲಿ ಯಾವುದೇ ರೀತಿಯ ತಿದ್ದುಪಡಿಗಳು ಮಾಡುವಂತೆ ಕೋರುವುದಲ್ಲಿ ಸದರಿ ಮನವಿಯನ್ನು ಪುರಸ್ಕರಿಸಲಾಗುತ್ತದೆ. ಸೊ ನೀನು ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ಹಾಕಬೇಕು. ನಿನ್ನ ಹೆಸರು ಈಗ ನೋಡಿ SLC ಮಾರ್ಕ್ಸ್ ಕಾರ್ಡಲ್ಲಿ ಒಂದಿರುತ್ತೆ, ಆಧಾರ್ ಕಾರ್ಡಲ್ಲಿ ಒಂದಿರುತ್ತೆ, ಮತ್ತೆ ಅಪ್ಪ ಅಮ್ಮಂದು ಬೇರೆ ಬೇರೆ ಇರ್ಬೋದು. ಸೊ ಅದಕ್ಕೆ ನೀವು ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್. ಒಂದು ಅಪ್ಲಿಕೇಶನ್ ಹಾಕೋ ಮುಂಚೆನೇ ನೀನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಏನಿದೆ ಏನಿಲ್ಲ ಅಂತೇಳಿ. ಅಂತ ಇದ್ದಲ್ಲಿ ಆಮೇಲೆ ನೀನು ಎಕ್ಸಾಮ್ ಬರೆದು ತೊಂದರೆ ಆಗಲ್ಲ. ಎಕ್ಸಾಮ್ ಬರೆದ ಮೇಲೆ ಎಲ್ಲ ನಿನ್ನ ಹೆಸರು ಬರುತ್ತೆ, ಕ್ವಾಲಿಫಿಕೇಷನ್ ಆಗುತ್ತೆ, ಮತ್ತೆ ಫಿಸಿಕಲ್ ಟೆಸ್ಟ್ ಕ್ವಾಲಿಫಿಕೇಷನ್ ಆಗುತ್ತೆ, ಎಲ್ಲ ಇರುತ್ತೆ. ಒಂದಿಷ್ಟು ಲೀಸ್ಟಲ್ಲಿ ಬಂದಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಥರ ತೊಂದರೆ ಆಯ್ತಂದ್ರೆ ನೀನೇ ಬೇಜಾರಾಗುತ್ತೆ. ಅದಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಇಯಿಂದ ಏನಾದರೂ ಮಾಹಿತಿ ಅಥವಾ ಡೌಟ್‌ಗಳು ಇದ್ರೆ ನೀವು 10ರಿಂದ 6 ಗಂಟೆವರೆಗೂ ಅವರಿಗೆ ಆ ಟೈಮಲ್ಲಿ ಕಾಲ್ ಮಾಡ್ಬೋದು. ಪಕ್ಕಾ ರಿಸೀವ್ ಮಾಡ್ತಾರೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಮಾಡೇ ಮಾಡಿರ್ತಾರೆ. ಯಾಕಂತಂದ್ರೆ ನಾನು ಎಕ್ಸಾಮ್ ಬರ್ದಾಗ ನಾನು 2, 3 ಸಲ ಡೌಟ್ ಇದ್ವು ಕಾಲ್ ಮಾಡಿ ಕೇಳಿದ್ದೀನಿ. ಸೊ ರಿಸೀವ್ ಮಾಡ್ತಾರೆ. ಸೊ ಟ್ರೈ ಮಾಡ್ತಾ ಇರ್ಬೇಕು. ನಮಗಂತನೂ ಒಬ್ರು ಇರ್ತಾರೆ ಡೌಟ್‌ಗಳು ಕ್ಲಿಯರ್ ಮಾಡಕ್ಕೆ. ಸೊ ನೀವು ಡೌಟ್ ಏನಾನ ಇದ್ರೆ ಕೇಳ್ಬೋದು. ಸೊ ಇಷ್ಟು ನೋಟಿಫಿಕೇಶನ್ ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಬೇಕು. ನೋಟಿಫಿಕೇಶನ್ ಪ್ರತಿಯೊಂದು ಪಾಯಿಂಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಈ ನೋಟಿಫಿಕೇಶನ್ ಆದಮೇಲೆ ಇವತ್ತಿನಿಂದನೇ ಎಕ್ಸಾಮ್ ಸ್ಟಾರ್ಟ್ ಮಾಡಿ. ಈಗ ನೋಟಿಫಿಕೇಶನ್ ಆಯಿತು, ಸಿಲೆಬಸ್ ಆಯಿತು, ಇಷ್ಟು ದಿನ ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ ಸಮಯ ಸುಮ್ಮನೆ ವ್ಯರ್ಥ ಮಾಡ್ತಾ ಇದ್ರಿ. ಬಟ್ ಇವಾಗ ಇನ್ನೂ ನಿಮ್ಗೆ 55 ದಿವಸ ಇದೆ. ಸೊ ಚೆನ್ನಾಗಿ ಓದ್ರಿ. ಇವತ್ತಿಂದಾನೇ ಸ್ಟಾರ್ಟ್ ಮಾಡಿರಿ. ಗ್ರೌಂಡಲ್ಲಿ 2 ಅವರ್ಸ್ 3 ಅವರ್ಸ್ ಸ್ಪೆಂಡ್ ಮಾಡಿ. ನೀವು ಮತ್ತೆ ರನ್ನಿಂಗ್ ಓಡಕ್ಕೆ ನಾನು ಸ್ವಲ್ಪ ಆಗುತ್ತಾ ಇಲ್ಲ ಅಂತಂದ್ರೆ ಇವಾಗಿಂದನೇ ಡೈಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ಆಗೇ ಆಗುತ್ತೆ. ಮತ್ತೆ ಸಿಲೆಬಸ್ ಬಗ್ಗೆ ಮತ್ತೆ ಎಕ್ಸಾಮ್ ಬಗ್ಗೆ ನಾನು ಅಂದ್ರೆ ಅದು ಸಬ್ಜೆಕ್ಟ್ಸ್ ಬಗ್ಗೆ ನಾನು ಆಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಕ್ವೆಶ್ಚನ್ ಪೇಪರ್ ಆಗಿರ್ಬೋದು ಎಲ್ಲಾನು ಕರೆಕ್ಟಾಗಿ ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ನಿಮ್ಗೆ ಇದೊಂದು ಒಳ್ಳೆ ಅವಕಾಶ. ಯಾರು ಪೊಲೀಸು ಆಗ್ಬೇಕಂತ ಆಸೆ ಇರ್ತದೋ, ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕಂತ ಆಸೆ ಇರ್ತದೋ ಇದೊಂದು ಒಳ್ಳೆ ಅವಕಾಶ. ಇನ್ನೊಂದು ಏನಂತಂದ್ರೆ ಫ್ಯಾಕ್ಟ್ ಇದೆ, ಎಲ್ಲರಿಗೂ ಗೊತ್ತಿದೆ. ನಮಗೆ ಬೇಗ ಗೌರ್ಮೆಂಟ್ ಜಾಬ್ ಆಗ್ಬೇಕಂತಂದ್ರೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಬೇಗ ಜಾಬ್ ಆಗುತ್ತೆ. ಇನ್ನು ಬೇರೆ ಇಲಾಖೆಯಲ್ಲಿ ಕಾಂಪಿಟೇಷನ್ ಭಾಳ ಇರುತ್ತೆ. ಸೊ ಈ ಇಲಾಖೆಯಲ್ಲಿ ಎಲ್ಲರೂ ಎಕ್ಸಾಮ್ ಬರೆಯಕ್ಕಾಗಲ್ಲ. ಯಾಕಂತಂದ್ರೆ ಕೆಲವರು ಹೈಟ್ ಇರ್ಬೋದು, ಕೆಲವರು ಇನ್ನೂ ಹೈಟ್ ಇರಲ್ಲ. ಇನ್ನು ಕೆಲವರು ವೇಟು ಎಲ್ಲ ಸ್ವಲ್ಪ ಫಿಸಿಕಲ್ ಟೆಸ್ಟ್ ಇರ್ತಲ್ವಾ. ಸೊ ಭಾಳ ಜನ ಸ್ಕಿಪ್ ಆಗ್ತಾರೆ.
ಸೊ ಇದು ಓನ್ಲಿ ಲೈಟು ಸ್ವಲ್ಪ ಸ್ವಲ್ಪ ಹುಷಾರು, ಸ್ವಲ್ಪ ಎಫರ್ಟ್ 100 ಸ್ವಲ್ಪ ಎಫರ್ಟ್ ಆಗಿರಬಹುದು. ಇಲ್ಲಂತ ಅಂದ್ರೆ 100% ಎಫರ್ಟ್ ಹಾಕಿದವ್ರಿಗೆ ಇದು ಪಕ್ಕ ಜಾಬ್ ಸಿಗೇ ಸಿಗುತ್ತೆ. ಸೊ ನೀವು ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇನ್ನೂ ಟೈಮ್ ಇದೆ. ಇನ್ನೂ ಇದು ಇನ್ನು ಸಮಯನ ವ್ಯರ್ಥ ಮಾಡ್ಕೊಳ್ಳಬೇಡ್ರಿ. ಸೊ ನನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಂಥ ಎಕ್ಸಾಮ್ ನೋಟಿಫಿಕೇಶನ್ ಆದಾಗ ನಾನು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಲೆಬಸ್ಸು ಮತ್ತೆ ಸಬ್ಜೆಕ್ಟ್ ಬಗ್ಗೆ ಕ್ವೆಷನ್‌ಗಳು ಯಾವ ಥರ ಪ್ರಿವಿಯಸ್ ಕ್ವೆಷನ್ ಪೇಪರ್ ಎಲ್ಲ ಬಿಡಿಸ್ತೀನಿ. ಆಹ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಒಂದು ಗೌರ್ಮೆಂಟ್ ಆಸ್ಪಿರೆಂಟು. ನಾನು ಓದ್ತಾ ಇದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಆಹ್, ಮತ್ತೆ ಇನ್ನೊಂದು ನಿಮ್ಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡ್ರಿ. ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಇವತ್ತಿಂದನೇ ನೀವು ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ನಾನು ಅದೇ ಕ್ಯಾಟಗರಿಯಲ್ಲಿ ಇದ್ದೇ ಬಂದವನು. ಸೊ ಅದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ರಿ. ನೀವು ಅನ್ಕೊಂಡಿರುವ ಪೊಲೀಸ್ ಜಾಬು ನಿಮ್ಗೆ ಸಿಗಲಿ. ಜೈ ಹಿಂದ್, ಜೈ ಕರ್ನಾಟಕ.